ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಚಪ್ಪ ಬಂದಿದ್ದೀನಿ. ನಾನಿವತ್ತು ಮುದ್ದೇಬಿಹಾಳ್ ವಿಧಾನಸಭಾ ಮತಕ್ಷೇತ್ರದಲ್ಲಿದ್ದೇನೆ. ಕಾಂಗ್ರೆಸ್ಸಿನ ಹಿರಿಯ ಶಾಸಕ ಅಪ್ಪಾಜಿ CS ನಾಡಗೌಡ ಅವರ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳೇನು, ಇಲ್ಲಿನ ಜನ ಏನಂತ ಹೇಳ್ತಾರೆ ಕೇಳೋಣ ಬನ್ನಿ. ನಾನೀಗ ಮುದ್ದೇಬಿಹಾಳ ಪಟ್ಟಣದ ಮಾರುಕಟ್ಟೆಯಲ್ಲಿದ್ದೀನಿ. ಇಲ್ಲಿನ ಜನ ಶಾಸಕ CS ನಾಡಗೌಡ ಅವರ ಅಭಿವೃದ್ಧಿ ಕಾರ್ಯ ಮತ್ತು ಅವರು ಏನು ಭರವಸೆ ಕೊಟ್ಟಿದ್ರು ಈಡೇರಿಸಿದಾರೆ ಇಲ್ಲ ಅನ್ನೋದನ್ನು ಇಲ್ಲಿನ ಜನರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಕೆಲಸ ಮಾಡ್ಯಾರ್ರಿ, ಏನು ಓದಿಲ್ಲ ಅವ್ರು. ಏನನ್ನ ಗೌರ್ಮೆಂಟಿಂದ ಏನು ಇದು ಇರ್ತಾವ ಎಲ್ಲ ಇದು ಮಾಡ್ಯಾರ. ಅವರು ಕೈಗೆ ಇಲ್ಲಿ ಏನಾದ್ರು ನಿಮ್ಮ ಸಮಸ್ಯೆಗಳಿದ್ರು ಹೋಗಿ ಭೇಟಿ ಆದ್ರೆ ಮನೆ ಕೊಡ್ಲಿಕ್ಕೆ ಅಥವಾ ಕೈ ಸಿಗ್ತಾರೆ? ಹಾಂ, ಸಿಗ್ತಾರೆ. ಈಗೇನು ಹುಡ್ಕೋದಾಗ ಮನೇನ ಮಾಡ್ಯಾರ. 24 hours ಯಾವಾಗ ಬೇಕಾದಾಗ ಬಂದರು. ನಿಮ್ಮ ಶಾಸಕರು CS ನಾಡಗೌಡ್ರಿ ಏನು ಅಭಿವೃದ್ಧಿ ಕೆಲಸ ಮಾಡ್ಯಾರ್ರಿ? ಏನು ಅಭಿವೃದ್ಧಿ ಇಲ್ಲರಿ, ಮೊದಲು ಇದ್ದಿದ್ದು ಅದೇ ಮೇಂಟೈನ್ ಮಾಡ್ಕೊತ ಹೊಂಟಾರ. ಅಭಿವೃದ್ಧಿ ಒಂದು ಏನು ಕೆಲಸ ಆಗಿಲ್ಲ. ಬೀದಿ ವ್ಯಾಪಾರಸ್ಥರು ಕಿತ್ತಿ ಕಡೆ ಕಳಿಸ್ಯಾರ, ಮತ್ತೇನಿಲ್ಲ. ಅಭಿವೃದ್ಧಿ ಏನೂ ಇಲ್ಲ. ಏನು ಅವರು ಸರ್ಕಾರದಾಗ ರೊಕ್ಕನೇ ಇಲ್ಲ ಅಂತಾರೆ, ಬರೀ ಗ್ಯಾರಂಟಿ ಒಳಗೆ ಹೊಂಟಿತ್ತೆ ಅವ್ರು. ಯೋಜನಾ ಏನೂ ಇಲ್ಲ. ಅಪ್ಪಾಜಿ ನಾಡಗೌಡರು ಕಳೆದ 2 ವರ್ಷ ಏನು ಕೆಲಸ ಮಾಡ್ಯಾರ ಇಲ್ಲಿ? ಮಾಡ್ಯಾರ್ರಿ. ಏನೇನು ಮಾಡ್ಯಾರ? ಇಂದಿರಾ ಕ್ಯಾಂಟೀನ್ ಮಾಡ್ಯಾರಲ್ರಿ, ಚಲೋ ಆಗೈತದ? ಚಲೋ ಐತಲ್ರಿ. ಮತ್ತೇನು ಮಾಡ್ಯಾರ? ಮತ್ತೆ ಎಲ್ಲರಿಗೆ ರೈತರಿಗೆ ಪೈತರಿಗೆ ಎಲ್ಲ ಚಲೋ ನಡತ್ರಿ. ಅದು 5 ರೂಪಾಯಿ ನಷ್ಟ ರೀ. ಬೆಳಗ್ಗೆ 5 ರೂಪಾಯಿ ನಷ್ಟ, ಮಧ್ಯಾಹ್ನ 10 ರೂಪಾಯಿದ ಊಟ, ಮತ್ತೆಲ್ಲ ಒಳ್ಳೇದಲ್ರಿ ಅದು. ಈಗ ನಿಮ್ಮ ಶಾಸಕರು ನಿಮ್ಮ ಸಮಸ್ಯೆ ತೊಗೊಂಡು ಹೋಗೋದು ಭೇಟಿಯಾಗ ಹೋದ್ರೆ ಸಿಗ್ತಾರೆ ನಿಮ್ಮ ಕೈಗೆ? ಸಿಗ್ತಾರೆ ಸರ್, ಕ್ಷೇತ್ರಕ್ಕೆ ಬಂದಿರ್ತಾರೆ. ಹ್ಞೂ ರೀ. ನಾವು ಭೇಟಿಯಾಗಿವಿ ರೀ, ಆದ್ರೆ ಅವ್ರು ಡೈರೆಕ್ಟಾಗಿ ಮೀಟ್ ಆಗಿಲ್ಲ ಅಷ್ಟೇ ರೀ. ಅವ್ರು ಅಷ್ಟೇ ಮನೆ ಮುಂದೆ ನಿಂತು ಹೊರ ಬಂದಿರಿ ನಾವು. ಹ್ಞೂ ರೀ, ಸಿಗೋದಲ್ರಿ. ನೀವೇನು ಹೇಳ್ತೀರಿ? ನಿಮ್ಮ ಶಾಸಕರು ಹೆಂಗೆ ಕೆಲಸ ಮಾಡ್ಯಾರ ನಿಮ್ಮ ಇಲ್ಲಿ ಊರಾಗ? ಹಾಂ, ಚಲೋ ಮಾಡ್ರಿ. ಏನೇನು ಮಾಡ್ಯಾರ? ಎಲ್ಲ ನಮ್ಮ ಊರಲ್ಲಿ ಕೆಸಾಪುರಲ್ಲಿ CC ರೋಡ್ ವರ್ಕ್ ಮಾಡ್ರಿ. ಎಲ್ಲ ಜನತ ಮನೆ ಹಾಕಿರಿ. ಎಲ್ಲ ಈ ರೋಡ್ ವರ್ಕ್, ನಮ್ಮ ಊರು ರೋಡ್ ವರ್ಕ್ ನಡತ್ರಿ. ಎಲ್ಲ ಚಲೋ ನಡದತ್ ಸರ್. ಈಗ 3 ಜನ ಹತ್ತಿ ಎಲ್ಲಿ ಹೊಂಟಿದ್ರಿ? ಈಗ ಒಳ್ಳೆ ಊರು ಹೊಂಟಿವ್ರಿ ಕೆಸಾಪುರಕ್ಕೆ. ಬಸ್ ಇಲ್ಲ ನನಗೆ? ಬಸ್ ಐತ್ರಿ, ಬಸ್ ಅದ ರೀ, ಎಲ್ಲ ಸರಿ ಆಗಿದೆ. ಈಗ ನಿಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಕ್ಕೆ 2 ವರ್ಷಕ್ಕೆ 10 ಮಾರ್ಕ್ಸ್ ಶೀಟ್ ಎಷ್ಟು ಕೊಡ್ತೀರಿ ಅವ್ರಿಗೆ? 10 ಮಾರ್ಕ್ಸೊಳಗೆ 8 ಮಾರ್ಕ್ಸ್ ಕೊಡ್ತೀವಿ. ಹಾಂ, 2 ವರ್ಷದಾಗ ನಿಮ್ಮ ಕ್ಷೇತ್ರದಾಗ ಏನಾದರೂ ಬದಲಾವಣೆ ಅಭಿವೃದ್ಧಿ ಕೆಲಸ ಇದನ್ನೇನು ಮಾಡ್ಯಾರ? ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ್ರಿ. ಆದ್ರೆ ಈಗ ಬಜೆಟ್ ಇಲ್ಲ ಅಲ್ರಿ ಸರ್. ಬಜೆಟ್ ಇಲ್ಲ, ಸ್ವಲ್ಪ ಕಮ್ಮಿ ಆಗ್ಯಾವ ಅಷ್ಟೇ. ಬಜೆಟ್ ಇಲ್ಲ ಯಾರಂದ? ಮತ್ತು ಈ ಎಲ್ಲ ಫ್ರೀ ಮಾಡಿಬಿಟ್ರೆ ಎಲ್ಲ ರೊಕ್ಕ ಪಕ್ಕ ಏನೋ ಕಳ್ಸೋಲ್ರು. ಹಿಂಗಾಗಿ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಅದಾವ ಅಷ್ಟೇ. ಚಲೋ ಅದಾರ, ಹಂಗೆಲ್ಲ ಚಲೋ ಆಡತ್ ಮಾಡ್ಯಾರ. ಮತ್ತೆ ಅಂದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಆಗೋಲ್ಲ ಅಂತೀರಿ? ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಕುಂಠಿತ ಆಗ್ಯಾವ್ರಿ ಇಷ್ಟೇ. ಮತ್ತೆ ಈಗ ಮಾರ್ಕೆಟ್ನಾಗ ನಿಮಗೆ ಇಲ್ಲಿ ಬಂದಾಗ ನಿಮ್ಮ ಸಮಸ್ಯೆ ಕೇಳೋದಾಗ್ಲಿ, ಮಾರ್ಕೆಟದ ಏನೋ ಡೆವಲಪ್ಮೆಂಟ್ ಆಗಲಿ, ವ್ಯಾಪಾರಸ್ಥರಿಗೆ ಬೀದಿ ವ್ಯಾಪಾರಸ್ಥ ಅನುಕೂಲ ಆಗುವಂಥದ್ದು ಏನಾರ ಮಾಡ್ತೀವಿ ಅಂತ ಹೇಳ್ಯಾರ? ಅದ್ರ ಬಗ್ಗೆ ಏನು ಹೇಳಿಲ್ರಿ. ಆದ್ರೆ ಇಲ್ಲಿ ಕುಂತು ವ್ಯಾಪಾರ ಮಾಡಕ್ಕೆ ನಮ್ಗೆ ಅನುಕೂಲ ಐತೆ ಅಷ್ಟೇ. ಮತ್ತೇನೋ ತೊಂದರೆ ಮಾಡಿಲ್ಲ, ಚಲೋ ಮಾಡ್ಯಾರ. ಮತ್ತೇನೋ ಈಗ ನಿಮ್ಮ ಶಾಸಕರು CS ನಾಡಗೌಡ್ರು 2 ವರ್ಷ ಆಯಿತು, ಮತ್ತು ಹೊಸ ಶಾಸಕರಾಗಿ ಆಯ್ಕೆ ಆಗಿ ಇಲ್ಲಿ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಮಾಡ್ಯಾರ 2 ವರ್ಷದಾಗ? ಏನು ಮಾಡ್ಯಾರ? ನಾವು ಅಲ್ಲೇ ಇಲ್ಲಿ ಹೋಗೋರಲ್ಲ, ಏನಲ್ಲ ಎಲ್ಲಿ ಮಾಡ್ಯಾರ ನಮ್ಗೆ ಗೊತ್ತೂ ಆಗೋದಿಲ್ಲ. ಆಗೋದಿಲ್ಲ, ನಾವು ಭಾಳ ಲಕ್ಷ ಕೊಡೋದಿಲ್ಲ. ಹೌದಲ್ರಿ? ಅಲ್ಲ, ನಿಮ್ಮ ಸಮಸ್ಯೆಗಳಿಗೆ ಏನಾದರೂ ಸ್ಪಂದಿಸ್ತಾರ? ನಾವು ಭೇಟಿನೂ ಆಗೋದಿಲ್ಲ, ಅವ್ರಿಗೆ ಯಾವ ಕನ್ಸರ್ನು ಬರೋದಿಲ್ಲ. ನಿಮ್ಮ ಊರಾಗೆ ಎಲ್ಲ ನಿಮ್ಮ ಓಣ್ಯಾಗಾರಲ್ಲಿ ಹಿಂಗೆ ಓಣೆ ಏನು ಕೆಲಸ ಮಾಡ್ಯಾರ? ಯಾರನ್ನಾರ ಕೇಳ್ರಿ, ನಾವು ಆ ಲಕ್ಷಣ ಕೊಡೋದಿಲ್ಲ ನಾವು ಒಟ್ಟು. ಅಲ್ಲ, ನೀವು ಏನು ಹೇಳಿ ನಾಗರಿಕರು ಅಲ್ಲಿ ನಮ್ಮ ಏರಿಯಾದ ರಸ್ತಾದ ತೊಂದರೆ ಅದ, ಒಟ್ಟು ಏನು ಮಾಡಿ ಏಸ್ಪಾಲ್ಟ್ರ್ ಇದ್ರೆ ಮಾಡೋರು ಈ ಪೊಸಿಷನ್ದೊಳಗೆ ಇದ್ದರು, ಮತ್ತು ಅವ್ರನ್ನ ಕೆಡವಿದ್ರು, ಇವ್ರನ್ನ ತಂದರು, ಅವಂತೂ ಏನೂ ಆಗಿಲ್ಲ. ಆಟ ಬಿತ್ತು. ಅಭಿವೃದ್ಧಿ ಕೆಲಸಗಳು ಅರ್ಧಕ್ಕೆ ನಿಂತಾವು. ಹಾಂ, ಅಷ್ಟೇ ಆಗ್ಯದ. ಈಗ ಅವರು ನಡವಳಿ ಮಾಡಿದವ್ರು ಅಷ್ಟೇ ಕೆಲಸ ಮಾಡಲಿಲ್ಲ ಅಂತ ನಮ್ಗೆ ಅನಿಸಿದ್ರಿ. ಮತ್ತು ಅವ್ರ ಶಾಸಕರನ್ನ ಅಷ್ಟೇ ನನಗೇನು ಇದು ಅನಿಸೋಲ್ಲ ರೀ. ಅವರು ಏನು ಕೆಲಸನ ಮಾಡಲಿ, ಆರ್ಸಿ ಮಂದಿ ಏನು ಕೆಲಸನ ಮಾಡಲಿ ಸರ್. ಇದು ಎಕ್ಸಾಂಪಲ್ ಆಗಿ ಬಸ್ ಸ್ಟ್ಯಾಂಡ್ ತೊಗೊಂಡು ಸರ್, ಮೊನ್ನೆ ನಮ್ಮದು ಬಸ್ ಬಿಟ್ರಲ್ರಿ, ಆಲೂರು ಬಿಜಾಪುರ ಅಂತ ಒಂದು 4 ಬಸ್ ಇದು ಬಿಟ್ರ, ಬಸ್ ಇದು ಮಾಡಕ್ಕೆ ಬಿಟ್ಟಿರಿ. ಅವತ್ತೇ ಹೇಳಿದ್ರು ಆಶ್ವಾಸನೆ ನಮ್ಮ ಎಲ್ಲರಿಗೂ ಹೇಳಿದ್ರಿ, CC ರೋಡ್ ಮಾಡಿಸ್ತೀನಿ ಮತ್ತು ಬಸ್ ಸ್ಟ್ಯಾಂಡ್ ಇಂಪ್ರೂವ್ಮೆಂಟ್ ಮಾಡಿಸ್ತೀನಿ ಅಂದ್ರೆ ಅದೇನೂ ಮಾಡಿಲ್ಲ ಸರ್. ಅದು ಮಳೆ ಬಂದರೆ ಇಷ್ಟು ಮಲ್ಕೊಂಡು ಚರಂಡಿ ಅದಾವೆ ಸರ್ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ. ಅದು ನೋಡಿ, ಮತ್ತು ಆ ಸೈಡ್ ಅಚ್ಚಿಕಟ್ಟು ಸೈಡ್ ಸರ್ ಪೂರ ಅದು ಒಂದಕ್ಕೆ ಅದು ಎಲ್ಲ ಗಟ್ರ ಹಂಗೆ ಇರ್ತದೆ, ಯಾರೂ ಸ್ವಚ್ಛ ಮಾಡಿಸಲ್ಲ ಸರ್. ಹೊಲಸು ಭಾಳ ಆಗ್ತದೆ ರೀ. ಈ ಕಂಪೌಂಡಿಗೆ ಆ ಕಂಪೌಂಡಿಗೆ ಪೂರ ಹೊಲಸ 3 ಕಂಪೌಂಡ್ ಬಸ್ ಸ್ಟ್ಯಾಂಡ್ ಸರ್. ನಿಮ್ಮ ಕೈಗಾರ ಸಿಗ್ತಾರಿಲ್ಲ ಅವರು? ಏನು ಸಿಗ್ತಾರೆ ಸರ್? ಯಾವಾಗ ಸಿಗ್ತಾರೆ? ನಮಗೆ ಅಪರೂಪ ಆಗ್ಯಾರ ಸರ್. ಅವ್ರು ಆರಿಸಿ ಬಂದಿಂದ ಅಪರೂಪ ಆಗ್ಯಾರ.
ಅಷ್ಟೇ ಸರ್. ಅಲ್ಲ ಮತ್ತೀಗ ಹಳ್ಳ್ಯಾಗ ಅಥವಾ ನಿಮ್ಮ ಓಣ್ಯಾಗ ಮಕ್ಕಳು ಶಾಲಾ ಮಕ್ಕಳಿಗೆ ಇಂಥವು ಏನಾರ ಕೆಲಸ ಅಭಿವೃದ್ಧಿ ಕೆಲಸಗಳು ಅದೇ ನಮಗೇನು ಕಂಡಿಲ್ಲ ಸರ್ ಅವ್ರು, ಏನೂ ಮಾಡಿಲ್ಲ ಸರ್. 10 ಮಾರ್ಕ್ಸ್ ಇಟ್ಟು ಅದ್ರಾಗ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಯಾರಿಗೆ ಸರ್ ಅವ್ರಿಗೆ ಸರ್ ಸಿ ಎಸ್ ನಾಡಗೌಡರವ್ರಿಗೆ ಜೀರೋನ ಕೊಡ್ಬೇಕು ಸರ್. ಅವ್ರು ಕೆಲಸ ನೋಡಿದ್ರೆ ಆರ್ಸಿ ಬಂದು ಅವ್ರು ಜೀರೋನ ಕೊಡ್ಬೇಕು ನಾವು, ಆ ಥರ ಅದಾರ. ಏನೂ ಮಾಡಿಲ್ಲ ರೀ. ಕೈಯಾರು ಸಿಗ್ತಾರಿಲ್ಲ ಅವರು ಯಾರಿ ಶಾಸಕರು? ನಮ್ಮ ಕೈಗೆ ಸಿಕ್ಕಿಲ್ಲ ರೀ ಅವರು, ಅದೇ ಕೇಳಾಕತ್ತೀವಿ ರೀ. ಈಗ ನಿಮ್ಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕೆಲಸ ಗೆದ್ದು ಬಂದ್ರೆ ಯಾರು ಅವರು ಎಲ್ಲ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿಲ್ಲ ರೀ. ನಮ್ಮ ಕೈಗಂತರೂ ಇನ್ನಕ್ಕಾದ್ರೂ ಸಿಕ್ಕಿಲ್ಲ. ರಸ್ತೆಗಳು ರಸ್ತೆ ಆಗಿಲ್ಲ, ಏನು ಯಾವುದು ಕಾಮಗಾರಿನ ನಡೆದಿಲ್ಲ ರೀ. ಹೆಣ್ಮಕ್ಳಿಗೆ 2,2 ಸಾವಿರ ಹಾಕ್ತೀನಿ ಅಂದ್ರು ಅದನ್ನು ಹಾಕಿಲ್ಲ. ಯಾವ ಏನೂ ಇಲ್ಲ ದಗದ ಬಂದು ಹೆಣ್ಮಕ್ಳು ಕೊಡತ್ತಾರೆ, ಗಂಡ್ಮಕ್ಳು ಏನಾರು ಮಾಡ್ಯಾರ? ಗಂಡ್ಮಕ್ಳಿಗಂತೂ ಏನೂ ಲಾಭ ಇಲ್ಲ. ಇದ್ದಿದ್ದೆಲ್ಲ ಉತ್ತಾರಿ ತೊಗೊಳಕ್ಕೆ 10 ರೂಪಾಯಿ ಇದ್ದಿದ್ದು 15 ರೂಪಾಯಿ ಮಾಡ್ಯಾರ. ಎಲ್ಲ ಟ್ಯಾಕ್ಸ್ ಅಂತೂ ಅನಾಹುತ ಹಾಕಾಕತ್ತಾರೆ ಈಗ. ಶಾಸಕರು ಬಂದಾರ ನಿಮ್ಮ ಊರಿಗೆ? ಏನು ಹೊಳ್ಳಿ ನೋಡಿಲ್ಲ ಸರ್. ಒಟ್ಟು ಬಂದೇ ಇಲ್ಲ. ಒಟ್ಟು ಬಂದಿಲ್ಲ ರೀ. ಏನು ಕೆಲಸ ಹೇಳಿದ್ರೆ ನಮ್ಮಲ್ಲಿ ಏನು ಮಾಡಿಲ್ಲ ರೀ. ಅವರು ಬಂದ್ರೆ ಓಟ್ ಹಾಕ್ಸ್ಕೊಂಡು ಮಾತ್ರ ಅಷ್ಟೇ ಬರ್ತಾರೆ. ಈಗ ಅನ್ಕರು ಹೊಳ್ಳಿ ನೋಡಿಲ್ಲ. ಏನು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬರ್ತಾರೆ ಮೊದಲ, ಬಂದಿಂದ ಈಗ ಹೊಳ್ಳಿ ಏನು ಒಳ್ಳೆ ನೋಡಿದಿಲ್ಲ ಅವರು. ಹನುಮಂತರ ಗುಡಿ ಕಟ್ಟಿಸ್ತೀನಿ, ಮತ್ತೊಂದು ರೋಡ್ ಅಲ್ಲೆಲ್ಲ CC ರೋಡ್ ಮಾಡ್ತೀನಿ ಅಂತಾರೆ. ಇಟ್ಟಿಟ್ಟು ಮಟ್ಟ ಕುಣಿಸಿದಾವೆ ಸರ್, ಏನು ಮಾಡಲಿಲ್ಲ ಅವರು. ಈಗ ಹಂಗೆ ಹೇಳಿದ್ರೆ ಏನು ಕೇಳ ಹಾಕೊಳ್ಳೋದಾಗ ಅಡ್ಡಾಡಕ್ಕೆ ಬರೋದಿಲ್ಲ ರೀ. ಮನೆ ಮುಂದೆ ಎಲ್ಲ ಹೊಳ್ಳಿ ಕುಂದ್ರೆ ಕೊಡೋದಿಲ್ಲ ರೀ. ಈಗ ನೀವು ಒಮ್ಮೆ ಭೇಟಿ ಆಗಿದ್ರೆ ಹೋಗಿ ಅವರಿಗೆ? ಭೇಟಿ ನಮ್ಮ ಊರವ್ರು, ನಾನು ಹೋಗಿಲ್ಲ ಸರ್. ನಮ್ಮ ಊರನ್ನವ್ರು ಹೋಗಿ ಭೇಟಿ ಆಗಿದ್ದಾರೆ. ಭೇಟಿ ಆಯಿತು ಹ್ಞೂ ಅಂತಾರೆ. ಏನು ಮಾಡಲಿಲ್ಲ ಬಿಡಲಿಲ್ಲ, ಹ್ಞೂ ಅಂದಕ್ಕೆ ಮುಂದೆ ಕಳಿಸ್ಬಿಡ್ತಾರೆ ಸರ್. ಏನಾರ ಅನುಕೂಲ ಮಾಡ್ಬೇಕು, ಒಂದು ಸ್ವಲ್ಪ ಸ್ಟ್ಯಾಂಡೂ ಇಲ್ಲ ರೀ. ಸ್ಟ್ಯಾಂಡಿಂದ ಒಂದು ಸ್ವಲ್ಪ ಅನುಕೂಲ ಮಾಡಬೇಕು. ಸಿಟಿ ಬಸ್ ಬಂದು ಒಂದು ಸ್ವಲ್ಪ ಏನೂ ದಂಧೆನೇ ಇಲ್ಲ ರೀ. ಹುಟ್ಟು ಆಟೋದವ್ರು ನಿಂತೀವಿ. ಈಗ ನಿಮ್ಮ ಶಾಸಕರಿಗೆ ಏನಾರು ಮನವಿ ಕೊಟ್ಟರೆ ಮನವಿ ಅದು ಏನೂ ಕೊಟ್ಟಿಲ್ಲ ರೀ. ನಾವು ಕೊಡ್ಬೇಕಂತ ಮಾಡೀವಿ ನಾವು. ಈಗ ಏನಾರ 2 ವರ್ಷದ ಕೆಲಸ ಮಾಡ್ಯಾರ ಇಲ್ಲಿ ಮುದ್ದೆ ಒಳದಾಗ? ಕೆಲಸ ಈಗ ನಡೆದವ್ರು ಸಣ್ಣ ನಡೆದವ. ನಿಮ್ಮ ಭೇಟಿ ಕೈ ಸಿಗ್ತಾರೆ ಏನಾರು ಮನವಿ ಕೊಡೋದು? ನಾವು ಹೋಗಿಲ್ಲ. ಒಂದ್ಸಲ ಹೋಗಿದ್ದೀವಿ, ಸಿಕ್ಕಿಲ್ಲಲ್ಲ. ಅಲ್ಲ ನಿಮ್ಮ ಶಾಸಕರ ಮನೆ ಭೇಟಿಗೆ ಹೋಗಿರ್ತೀರಿ, ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರ? ಒಂದ್ಸಲ ಹೋಗಿದ್ದೀವಿ ರೀ. ಅವ್ರು ಸರಿ ಇದ್ದಿಲ್ಲ ರೀ ಅವರು. ಈಗ ನಿಮ್ಮ ಊರಾಗ, ನಿಮ್ಮ ಏರಿಯಾದಾಗ ಮತ್ತು ನಿಮ್ಮ ತಾಲೂಕು ಕೇಂದ್ರದಾಗ ಏನಾರು ಅಭಿವೃದ್ಧಿ ಕೆಲಸ ಹೊಸದು 2 ವರ್ಷದಾಗ ಏನೋ ಆಗ್ಯಾವ? ಏನಾಗಿಲ್ಲ. ಈಗ 2 ವರ್ಷದಾಗ ಒಮ್ಮೆ ಬಂದಿಲ್ಲ ಇಲ್ಲಿ? ಇಲ್ಲ, ಇಲ್ಲಿ ನಮ್ಮಲ್ಲಿ ಸರ್ಕಲ್ ಅಂತ ನಮ್ಮಲ್ಲಿ ಆಟೋದವ್ರಿಗೆ ಯಾರಿಗೂ ಏನೂ ಕೇಳಿಲ್ಲ. ಆಟೋದವ್ರಿಗೆ ಪಾರ್ಕಿಂಗ್ ಇಲ್ಲ, ಏನೂ ಇಲ್ಲ. ಇಲ್ಲ ರೋಡಲ್ಲಿ ಹಚ್ತಾರೆ. ರೋಡ್ ಹಚ್ಕೊಂಡು ಅವ್ರು ಬಂದು ಅವ್ರಿವ್ರು ಗಲಾಟೆ ಮಾಡೋದು, ಮತ್ತು ಅವ್ರು ಗಾಡಿ ಹಚ್ತಾರೆ. ಹಿಂಗಾಗಿ ತೊಂದರೆ ಆಗ್ತಾಯಿದೆ. ಏನಾರು ಅಭಿವೃದ್ಧಿ ಹೊಸದು ಏನು 2 ವರ್ಷದಾಗ ಏನಾರು ಆಗಿರೋದು? ಅಭಿವೃದ್ಧಿ ಇನ್ನೂ ಆಗಿಲ್ಲ, ಆಗ್ತಾಯಿದೆ. ಆದರೆ ಇನ್ನೂ ನೋಡ್ಬೇಕು, ಇನ್ನೂ ಕಾಯ್ಬೇಕು ಅಷ್ಟೇ. ನೋಡ್ಬೇಕು ಏನೇನಾಗಿದೆ ಅಂತ. ಈಗ ಅವ್ರ ಅಭಿವೃದ್ಧಿ ಕಾರ್ಯಕ್ಕೆ 10 ಮಾರ್ಕ್ಸ್ ಇಟ್ಟರೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರ ಅವ್ರಿಗೆ? 5 ಮಾರ್ಕ್ಸ್. ಈಗ ನಿಮ್ಮ ಇವರು 2 ವರ್ಷ ಐತೆ MLA ಆಗಿ, ಏನು ಅಭಿವೃದ್ಧಿ ಕೆಲಸ ಮಾಡತ್ತಾರ? ಏನೂ ಇಲ್ಲ ರೀ. ಅಭಿವೃದ್ಧಿ ಏನೂ ಇಲ್ಲ, ಏನು ಕೆಲಸನೂ ಇಲ್ಲ. ನಮ್ಮ ಮನೆ ಮುಂದೆ ಇಲ್ಲ, ಮತ್ತೊಬ್ರು ಹೇಳೋದು ಬಿಡ್ರಿ. ನಿಮ್ಮ ಊರಿಗೆ ಒಮ್ಮೆ ಬಂದಾರ ಈಗ ಗೆದ್ದ ನಂತರ? ಬಂದಾರ್ರಿ, ಲಗ್ನಕ್ಕೆ ಬಂದಿದ್ರು 2 ಸಲ ಬಂದಿದ್ರು ರೀ. ಬಂದಿದ್ರು, ಹಾರ ಹಾಕಿದ್ರು ಹೋದ್ರು. ಮತ್ತೇನಿಲ್ಲ ರೀ ವಿಷಯ. ಅಭಿವೃದ್ಧಿ ಅಂತೂ 1 ರೂಪಾಯಿದು ಮಾಡಿಲ್ಲ ರೀ. ಯಾಕಂದ್ರೆ ನಮ್ಮ ಊರಾಗ ಒಬ್ಬರು ಅವ್ನ ಶಿಷ್ಯ ಅದಾನ, UV ಚೌಧರಿ ಅಂತೇಳಿ ಡಾಕ್ಟ್ರು. ಅವ್ರ ಮೇಲೆ ನಾವು ಅಪ್ಪಾಜಿ ಅವ್ರ ಮೇಲೆ ಕೈಯಾಗ PM. ಆದ್ರೆ ನಾವು ಹೇಳಿದೆವು, ರಗಡ್ ಹೇಳಿದೆವು, ನೋಡಪ್ಪ ಮುಗಿಯಾಕೆ ಬಂತು ಪೇರ್ಡು, 2.5 ವರ್ಷ ಆಯ್ತು, ಏನಾರ ಮಾಡಿರಿ. ಹನುಮಂತರ ಗುಡಿನಿಂದ SC ಕಾಲೋನಿವರೆಗೆ ಯೂನಿಟ್ ಕಾಂಕ್ರೀಟ್ ಇತ್ತು ಮಾಡ್ರಿ ಅಂತಂದೆವು. ಅವ್ರೇನು ಮಾಡಲಿಲ್ಲ. ನಾವು ಕೈ ಬಿಟ್ಟು ಈಗ ಮತ್ತು ಈಗ ಹೊಳ್ಳಿ ಗ್ರಾಮ ಪಂಚಾಯತ್ ಬಂತ. ಈಗ ಮೊದಲು ನಾವು ಗ್ರಾಮ ಪಂಚಾಯತ್ ಆಗ 10 ವರ್ಷ ಮೆಂಬರ್ ಇದ್ದೆವು. ಮತ್ತು ಈಗ ಸಲ ನೋಡು ಏನು ದೇವ್ರು ಕೊಟ್ಟಂಗೆ. 2 ವರ್ಷ ಏನೋ ಅಭಿವೃದ್ಧಿ ಕೆಲಸ ಮಾಡ್ಯಾರ ನಿಮ್ಮಲ್ಲಿ? ಏನಿಲ್ಲ, ಅಭಿವೃದ್ಧಿ ಅನ್ನೋಂಥದ್ದು ಶಬ್ದನೇ ಇಲ್ಲ. ಮೊನ್ನೆ ಈಗ ಒಂದು 8-10 ದಿವಸ ಮುಂದೆ ಏನೋ 30 ಕೋಟಿ ತಂದಿರ ಅಂತ ಹೇಳ್ಕೇರಿ ಒಂದು ಬುದ್ಧಿ ಪೂಜೆ ಮಾಡ್ಯಾರ ಅಷ್ಟೇ ಬಿಟ್ರೆ ಮತ್ತೊಂದು ಏನೋ ಅಭಿವೃದ್ಧಿ ಅಂತ ಹೇಳ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಮೊನ್ನೆದ್ದು ನಾವು ಒಳದಂಡಿ ಭಾಗದವರು, ಅವರ ಊರಿನ ಬಾಜು ಊರವರೇ, ಖುದ್ದು ಅವ್ರ ಹಳ್ಳಿ ಭಾಗದವರು ಪುನರ್ವಸತಿ ಕೇಂದ್ರಗಳಿಗೆ ಇನ್ನೂ ಕೂಡ ಪುನಶ್ಚೇತನ ಮಾಡುವಂಥ ಕೆಲಸವನ್ನು ಖುದ್ದು ಅದೇ ಊರವರಾಗಿ ಅವರೇ ಮಾಡಿಲ್ಲ. ಏನಪ್ಪ ಅಂತಂದ್ರೆ ದುರ್ದೈವ ಅಂತದಂತಂದ್ರೆ ನಮ್ಮ ಊರಿನ ಇನ್ನೂ ಹಕ್ಕುಪತ್ರಗಳನ್ನು ಕೊಡಬೇಕಾಗಿತ್ತು. ಏನು ಒಳಗಡೆ ಆದಂಥ ಪ್ರದೇಶದ ಎಲ್ಲ ಜನರಿಗೆ, ಸಾರ್ವಜನಿಕರಿಗೆ ಆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅರ್ಜಿ ಕೊಟ್ರೆ ಮೂಲ ಪತ್ರಗಳಿಲ್ಲ ಅಂತ ಇಂಬರ ಬರ್ಕೊಡೋಂಥ ಪರಿಸ್ಥಿತಿ ಆ ಸ್ಥಳೀಯ ಶಾಸಕರು ತಂದು ಒಡ್ಡ. ಈಗ ಅವ್ರ ಶಾಸಕರು ಹೊಳದಂಡಿ ಭಾಗಕ್ಕೆ ಅಥವಾ ನಿಮ್ಮ ಏನು ಬಂದಿರ್ತಾರ? ಎಲ್ಲಿ ತರ್ತೀರಿ? ಒಂದು 2004 ಬಂದಿದ್ದು ಇದುವರೆಗೂ ಕೂಡ ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ. ಬೇಕಿದ್ರೆ ಕೇಳ್ಬೋದು, ಈ ವಿಡಿಯೋ ಮುಖಾಂತರ ಅವ್ರಿಗೆ ತಟ್ಟು ಮುಟ್ಟಬೋದು. 2004 ನಮ್ಮ ಊರಿಗೆ ಭೇಟಿ ಕೊಟ್ಟದ್ದು ಹೊರತುಪಡಿಸಿ ಇನ್ನೂವರೆಗೆ ಯಾವುದಾದ್ರೂ ಒಂದು ನಮ್ಮ ಊರಿಗೆ ಭೇಟಿ ಕೊಟ್ಟಿದ್ದು ಒಂದು ಇತಿಹಾಸ ಫೋಟೋ ಇದ್ರೆ ತೋರ್ಸರ್. ಅಲ್ಲ ಮತ್ತೆ ಇಲೆಕ್ಷನ್ದಾಗ ಮನೆ ವೋಟಿಂಗ್ ಬಂದು ಕೇಳಕ್ ಹೋಗಿಲ್ಲ? ಓಟ್ ಅದ ದನರ ಮನೆಗೆ ಬರ್ತಾರ, ದನರ ಮನ್ಯಾಗ ಕುಂತು ದನರ ಮನ್ಯಾಗ ಓಟ್ ಕೇಳಿ ದನರಿಗೆ ಹೇಳಿ ಹೋಗ್ಬಿಡ್ತಾರೆ. ಎಸ್ಗತಿ ಮಂದಿ ಅದು ಮೊದಲೇ ಎಸ್ಗತಿ ಮಾಡೋರು. ಅದ್ರ ಒಂದು ಹೇಳೋದೇನಪ್ಪ ಅಂತಂದ್ರೆ ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ಶಾಸಕರಿಗಾಗಲಿ ಹೇಳೋದೇನೋ ಸರ್ಕಾರಕ್ಕಾಗಲಿ ಕೇಳೋದೇನಪ್ಪ ಅಂತಂದ್ರೆ ನಮ್ಮ ಕೃಷ್ಣಾ ತೀರ ಪ್ರದೇಶದ ಜನರಿಗೆ ಇನ್ನೂವರೆಗೂ ಕೂಡ ಅನ್ಯಾಯ ಆಗ್ಯದ. ಏನೋ ಹಿಂದಿನ ಅವಧಿಯಲ್ಲಿ ಇರ್ತಕ್ಕಂಥ ಶಾಸಕರು ಕೆಲವಷ್ಟು ಅನುದಾನ ತೆಗೆದುಕೊಂಡು ಬಂದು CC ರಸ್ತೆಗಳನ್ನು
ಮತ್ತು ಅಲ್ಲಿಷ್ಟು ಕೆಲವಷ್ಟು ಮನೆಗಳ ನಿರ್ಮಾಣ ಮಾಡುವಂಥ ಕೆಲಸ, ಪುನಃ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಕೆಲಸ ಮಾಡ್ಯಾರ. ಅದನ್ನು ಬಂದು ನೋಡ್ಬೋದು. ಆದರೆ ಇವ್ರು ಬಂದಾದ್ಮೇಲೆ ಇಲ್ಲಿವರೆಗೂ ಕೂಡ ಏನು 30 ವರ್ಷ ಅವಧಿ ಒಳಗೆ ಅವ್ರು ಏನು ಮಾಡ್ಯಾರ ನಮ್ಮ 3 ಗ್ರಾಮದೊಳಗೆ ಅದನ್ನು ಬಂದು ತೋರಿಸೋಣ. ಅವ್ರಿಗೊಂದು ಸವಾಲೈತಿ. ಸ್ಥಳೀಯ ಶಾಸಕರು ಇದ್ದರೂ ಕೂಡ, ಅವರೇ ಅದೇ ಊರವ್ರು ಇದ್ದರೂ ಕೂಡ ಏನು ಇಂಥದ್ದು ಮಾಡಿನ ಕೆಲಸ ತಂದು ತೋರ್ಸನ್ನು ಆ ಹಿಂದೆ 5 ವರ್ಷದ ಹಿಂದಿನ ಶಾಸಕರ ಅವಧಿ ಮಾಡಿರುವಂಥ ಕೆಲಸಗಳನ್ನು ಕಣ್ಮುಟ್ಟ ನಾನೇ ತಂದು ತೋರಿಸ್ತೇನೆ. ನಾನೀಗ ಮುದ್ದೇಬೇಳೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿದ್ದೀನಿ. ಇಲ್ಲಿನ ಜನ ಶಾಸಕ CS ನಾಡಗೌಡರ ಬಗ್ಗೆ, ಅಭಿವೃದ್ಧಿ ಕಾರ್ಯದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. CS ನಾಡಗೌಡರು ಮಾಡ್ತಾರೆ, ಮಾಡೋರತ್ತ ಏನಿಲ್ಲ, ಮಾಡೇ ಮಾಡ್ತಾರೆ. ಈಗ ನಿಮ್ಮ ಏನಾದ್ರು ಸಮಸ್ಯೆ ಇದ್ರೆ ಮನೆಗೆ ಅಥವಾ ಅವ್ರ ಕಚೇರಿಗೆ ಹೋದ್ರೆ ಸ್ಪಂದನೆ ಮಾಡ್ತಾರೆ? ಹಾಂ, ಮಾಡ್ತಾರೆ ಸರ್, ಮಾಡ್ತಾರೆ. ಹೋಗಿದ್ರಿ? ಹಾಂ, ಹೋಗಿದ್ದು ಮಂದಿ, ನಮ್ಮ ಮಂದಿ ಹೋಗಿತ್ತು, ಮಾಡ್ಯಾರ. ಇಲ್ಲಿ ಯಾವಾಗ ಬಂದಿದ್ರಿ ಏರಕ್ಕೆ? ಹಾಂ, ಬಂದಾರ ಸರ್, ಬಂದಾರ. ಹಾಂ, 2 ಸಾರಿ ಬಂದಾರ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟಿತ್ತು, ಎಲ್ಲ ಕೊಡಕತ್ತಾರ. ಇದಕ್ಕೆ ಗ್ಯಾರಂಟಿ ಕೊಡತ್ತಾರ ಒಂದ್ ಕಡೆ, ರಸ್ತೆಗಳು, ಕುಡಿ ನೀರು, ಮೂಲ ಸೌಕರ್ಯ ಎಲ್ಲ ಕೊಡತ್ತಾರ. ಆಗತ್ತವ್ರಿ ಎಲ್ಲ ಕಡೆ ಚಲೋ ಅದ. CS ನಾಗೌಡ ಸರ್ ಚಲೋ ಅದ. ಈಗ ಅವರು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಿನ ಅಧ್ಯಕ್ಷರು ಅದಾರ. ಅದ್ರದ್ದೊಂದು ಏನಾರು ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪಿಂದು ಇಂಥದ್ದು ಏನಾರು ಇಲ್ಲಿ ಉದ್ಯೋಗ ಮೊನ್ನೆ ದ್ಯಾಮೋಹನ್ ಜಾತ್ರೆಗೆ ಪಬ್ಲಿಷ್ಮೆಂಟ್ ಇಟ್ಟಿದ್ರು, ಸೇಲ್ ಮಾಡ್ಯಾರ, ಇಲ್ಲೆಲ್ಲ ಪಬ್ಲಿಷ್ ಮಾಡ್ಯಾರ. ಫ್ಯಾಕ್ಟ್ರಿ ಮಾಡೋದಿಲ್ಲ ಮಾಡ್ತಾರಲ್ರಿ, ಇನ್ನೊಂದ್ಸತಿ ಆಶ್ ಥರ ಮಾಡ್ತಾರೆ. ಈಗ ನಿಮ್ಮ ಶಾಸಕ CS ನಾಡಗೌಡ್ರು 2 ವರ್ಷಕ್ಕೆ ಏನು ಕೆಲಸ ಮಾಡ್ಯಾರ ಇಲ್ರಿ? ಮಾಡ್ಯಾರ. ಏನೇನು ಮಾಡ್ಯಾರಿ? ಬಸ್ ಬಿಟ್ಟಾರ್ರಿ, ಓಣಿ ಬಸ್ ಬಿಟ್ಟಾರ್ರಿ, ಕೆಲಸ ಮಾಡ್ಯಾರ್ರಿ, ರೋಡ್ ಮಾಡಾಕತ್ತಾರ್ರಿ. ನಿಮ್ಮ ಆಟೋ ಚಾಲಕರಿಗೆ ಏನದ? ಆಟೋ ಚಾಲಕರಿಗೆ ಸ್ವಲ್ಪ ಮಾಡಬಾರ್ದ್ರಿ, ಮಾಡ್ಯಾರ್ರಿ. ಏನು ಮಾಡ್ಯಾರಿ? ಈ ಸಿಟಿ ಬಸ್ ಮಾಡ್ಯಾರ್ರಿ ಓಣ್ಯಾಗ. ಈಗ ಸಮಸ್ಯೆ ಆಗೈತಿ? ಸಮಸ್ಯೆ ಆಗಿದ್ರಿ. ಏನೋ ಕೆಲಸ 2 ವರ್ಷ ಮಾಡಾಕತ್ತಾರ ಇಲ್ಲಿ? ಮಾಡಕತ್ತಾರ, ಹಂಗ ಕೆಲಸ ಮಾಡಕತ್ತಾರ. ಏನೇನು ಮಾಡ್ಯಾರಿ? ಇವೇ ರೋಡ್ ವರ್ಕ್ ಅವು. ಮತ್ತು ನಿಮ್ಮ ಊರಿಗೆ ಆಮೇಲೆ ಬಂದಾರನ MLA ಆಗಿಂದ ಈಗ ಹೊಸಾಗಿ ಬಂದಾರ. ಮತ್ತೀಗ ಏನು ಭರವಸೆ ಕೊಟ್ಟಿದ್ರಿ ಎಲೆಕ್ಷನ್ ಬಂದವಾಗ? ಅವ್ರೇನು ಭರವಸೆ ಕೊಟ್ಟಿಲ್ಲ, ಹಂಗ ಕೆಲಸ ಅದಾರನ? ಹಂಗ ಯಾವ ಮನಸ್ಸಿಗೆ ಬಂದಿದ್ದ ಅದ್ರ ಏನು ಈಗ ನಿಮ್ಮ ಶಾಸಕ ಕೈ ಸಿಗ್ತಾರ? ಸಿಗ್ತಾರ ದಿನ ಅಲ್ಲಿ ಹುಡ್ಕೋದಾಗ ಮನೆ ಮಾಡೋದು. ನಿಮ್ಮ ಶಾಸಕರು 2 ವರ್ಷದಾಗ ಏನೋ ಅಭಿವೃದ್ಧಿ ಕೆಲಸ ಮಾಡ್ಯಾರಿಲ್ರಿ? ಸಾಕಷ್ಟು ಮಾಡ್ಯಾರ. ಏನೇನು ಮಾಡ್ಯಾರ? ಏನು ಈಗ ಯಶಸ್ವಿಯಾಗಿ ಎಲ್ಲ ಈ 5 ಗ್ಯಾರಂಟಿಗಳೇನದಾವಲ್ಲ ಎಲ್ಲ ಸಾಮಾನ್ಯ ಜನರಿಗೆ ತಲುಪಿಸೋ ಸಂಬಂಧ ಭಾಳ ಪ್ರಯತ್ನ ಮಾಡ್ಯಾರ. ಪ್ರತಿಯೊಂದು ಹಳ್ಳಿಯಲ್ಲಿ ಆ ಗ್ಯಾರಂಟಿ ಬಗ್ಗೆ ಅವೇರ್ನೆಸ್ ಮಾಡೋದು, ಜನರಿಗೆಲ್ಲ ಕಲಿಸಿ ಅದ್ರ ಬಗ್ಗೆ ತಿಳಿ ಹೇಳೋದು, 2,000 ರೂಪಾಯಿ ಹ್ಯಾಂಗೆ ತೊಗೋಬೇಕು, ಏನು ಅನ್ನೋದ್ರ ಬಗ್ಗೆ ಯಾವ ರೀತಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಏನು ಅಂತ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿ 100ಕ್ಕೆ 100 ಬಡ ಜನರಿಗೆಲ್ಲ ಸೌಲಭ್ಯಗಳನ್ನು ತಲುಪುವಂಗೆ ಪ್ರಯತ್ನ ಮಾಡ್ಯಾರ. ಮತ್ತು ಈಗ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕೆಲಸಕ್ಕೆ ರೊಕ್ಕ ಸಿಗೋಲ್ಲ ಅನ್ನಕತ್ತಿದ್ರನ್ನ. ಅಭಿವೃದ್ಧಿ ಕೆಲಸಕ್ಕೆ ರೊಕ್ಕ ಸಿಗೋದು ಬೇರೆ ವಿಷಯ, ಅದು ಒಂಥರ ಬೇರೆ. ಈಗ CM ಅವ್ರು ಈಗೆಲ್ಲ ಅವರೆಲ್ಲ ಏನಂತಾರೆ, ಇವರು ಕಾಂಟ್ರಾಕ್ಟರ್ಸು ಕೆಲವೊಂದು ಜನ ಈ ಆ ಫೀಲ್ಡ್ಗೆ ಹೊಂದಾಣಿಕೆ ಮಾಡೋ ಅಂದ್ರೆ ಡೆವಲಪ್ಮೆಂಟ್ಗೆ ಏನೆಲ್ಲ ಬೇಕು. ಇದು ಡೆವಲಪ್ಮೆಂಟ್ ಅಂದ್ರೆ ಯಾವ ಥರದ ಡೆವಲಪ್ಮೆಂಟ್ ಅಂತಾರೆ ನೀವು? ಹಾಂ, ಇವಕ್ಕೆಲ್ಲ ಇದು ನಡೆದವಲ್ರಿ, ಟೆಂಡರ್ ಆಗ್ಯಾವ, ಸಾಕಷ್ಟು ನಡೆದವ. ಈಗ ನಮ್ಮದು ಕನಿಷ್ಠ ಒಂದು 30 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡ್ಕೊಂಬಂದಾರ. 4 ವಾಡ ಮತ್ತು 4 ವಾಡ ಪಟ್ಟಣ ಪಂಚಾಯತಿಗೆ 5 ಕೋಟಿ, ಹಿಂಗೆ 10 ಕೋಟಿ ಇದಕ್ಕೆ ಮುದ್ದೇಬೇಳೆ ನಗರ ಇದಕ್ಕೆ ಪುರಸಭೆಗೆ, ತಾಳೆಕೋಟೆ ಪುರಸಭೆಗೆ 10 ಕೋಟಿ, ಹಿಂಗೆಲ್ಲ ಗ್ರ್ಯಾಂಟ್ ಬಂದಿದೆ. ಎಲ್ಲ ಇದು ಅದು ಸೌಲಭ್ಯ ನಡೆದು ಬಿಟ್ಟದೆ. ಈಗ ಅಭಿವೃದ್ಧಿಗೆ ಒಂದು 10 ಮಾರ್ಕ್ಸ್ ಇಟ್ಟರೆ ಶಾಸಕರಿಗೆ ಎಷ್ಟು ಕೊಡ್ತಾರೆ ನೀವು? ಶಾಸಕರಿಗೆ ಅಭಿವೃದ್ಧಿ ಸಂಬಂಧ 10 ಮಾರ್ಕ್ಸ್ ಇಟ್ಟರೆ 10ಕ್ಕೆ 10 ಕೊಡ್ತೀನಿ, ನಾಡಗೌಡರಿಗೆ ಮಾತ್ರ. ಮುದ್ದೇಬೇಳದಲ್ಲಿ ಯಾವುದೇ ಥರ ಅಭಿವೃದ್ಧಿ ಇಲ್ರಿ. ಈಗ ನಾವು ಹಲವಾರು ಜಾಗಗಳನ್ನ ನೋಡಕತ್ತೀವಿ ರೀ, ನೀವು ಕೂಡ ಅಡ್ಡಾಡಿದಿರಿ ಮುದ್ದೇಬೇಳನ್ನ. ಈಗ ಅದೇ ರೀತಿ ನಾಲ್ತೋಟದಿಂದ ಮೇನ್ ರಸ್ತೆ ಇಲ್ಲೇ ಎಲ್ಲಿಂದ ಆರ್ವಾಡ್ ಸ್ಕೂಲಿಂದ ಈ ಕಡೆ ತನಕ ಈಗ ಮೊದಲಿನ ಈಗ ಇರೋವಂಥ ಮಾಜಿ ಶಾಸಕರು ಕೂಡ ಕೆಲಸ ಮಾಡಿರುವಂಥದ್ದನ್ನ ಅವ್ರನ್ನ ಸರಿಪಡ್ಸೋಕೆ ಆಗ್ತಿಲ್ಲ ಅದನ್ನು. ಅರೆ ಈಗ ಬ್ಯಾರಿಗೇಟ್ ಹಾಕುವಂಥ ಕೆಲಸ ಆಗ್ತಿಲ್ಲ, ತಮ್ಮದೇ ಆದ ತಾವೇ ಕೆಲಸ ಮಾಡ್ಕೊಂಡು ಅಡ್ಡಾಡ್ತಾರೆ. ಸಾರ್ವಜನಿಕವಾಗಿ ಈಗಿನ ಶಾಸಕರು ಯಾರಿಗೂ ಭೇಟಿಯಾಗಿಲ್ಲ. ಅದೇ ರೀತಿ ಮುದ್ದೇಬೇಳದಿಂದ ನಾರಾಯಣಪುರಕ್ಕೆ ಹೋಗೋ ರೋಡು ಮೇನ್ ಮುಖ್ಯ ರಸ್ತೆ ರೀ, ಸರೂರು ಕ್ರಾಸ್ ಬಳಿ ಇರುವಂಥ ಒಂದು ರಸ್ತೆ ಫುಲ್ ಹದಗೆಟ್ಟು ಹೋಗೈತೆ ರೀ. ಅಲ್ಲಿ 2-3 ಆಕ್ಸಿಡೆಂಟ್ ಕೂಡ ಆಗಿದಾವೆ. ನಾವು ಫೇಸ್ಬುಕ್ನಾಗೂ ಕೂಡ ಅಪ್ಲೋಡ್ ಮಾಡಿದ್ದೀವಿ ಫೋಟೋಗಳನ್ನ. ಆದಷ್ಟು ಬೇಗನೆ ಅದಕ್ಕೆ ಪರಿಹಾರ ಕೊಡ್ರಿ ಅಂತಂದು ಕೇಳಿದ್ವಿ. PW ಇಲಾಖೆದವ್ರಿಗೆ ಹೇಳ್ರಿ ಅಂತಂದು ಹೇಳಿದ್ದೀವಿ. ಏನಾದರೂ ಸಮಸ್ಯೆ ಹೇಳ್ಕೊಂಡು ಹೋದ್ರೆ ಜನರಿಗೆ ಸ್ಪಂದನೆ ಮಾಡ್ತಾರೆ ಅವರು? ಸರ್ ಅವ್ರು ಯಾವುದೇ ಕೂಡ ಸ್ಪಂದನೆ ಮಾಡಿದ್ದು ನಾನು ಇದುವರೆಗೂ ನೋಡಿಲ್ಲ, ಮುಂದೂ ನೋಡೋದಿಲ್ಲ ಸರ್.
ಮಾಜಿ ಶಾಸಕರು ಮಾಡಿದಂಥ ಕೆಲಸಗಳ್ನ ನೋಡಿದರೆ ನಮಗೆ ಅವರು ಸೋತಿರೋದಂತ ನೋಡಿದ್ರೆ ನಿಮಗೆ ಕಣ್ಣ ನೀರು ಬರ್ತಾವೆ ಸರ. ಅವರು ಮುಂದಿನ ಸರಿ ನಾವು ಮತ್ತೆ ಗೆಲ್ಲಿಸ್ತೀವಿ, ಅವರು ಇನ್ನೂ ಅವರ ದೊಡ್ಡ ಸಾಧನೆ ಮಾಡುವಂಥ ಕೆಲಸಗಳು ನಾವು ಮಾಡ್ತೀವಿ. ಈಗ ಇವರು 2 ವರ್ಷದ CS ನಾಡಗೌಡರ ಕೆಲಸ ಕಾರ್ಯಗಳಿಗೆ 10 ಮಾರ್ಕ್ಸ್ ಇಟ್ಟರೆ ನೀವು ಎಷ್ಟು ಕೊಡ್ತೀರ ಅವ್ರಿಗೆ? ಸರ್ ಅದಕ್ಕೆ 0 ಕೊಡ್ತೀನಿ. 2 ವರ್ಷದ ಶಾಸಕರಾಗಿ ಏನಾದರೂ ಕೆಲಸ ಮಾಡ್ಯಾರ ಇಲ್ಲಿ? ಈ ನಮ್ಗೆ ಎಸ್ ಪಾಂಡ್ರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಅವ್ರು ಅನಿವಾರ್ಯ ನಮ್ಮ ಮತಕ್ಷೇತ್ರ ಅರ್ಥ ಮಾಡ್ಕೊಳ್ಳಿಲ್ಲ, ಹೀಗಾಗಿ ಅವ್ರು ಕೆಡವಿದ್ರು. ಹಿಂಗಾಗಿ ಮುಂಬರೋ ದಿನಗಳಲ್ಲಿ ಮುಂದೆ ML ನಮ್ಮ ಎಸ್ ಪಾಟೀಲ್ ಒಳ್ಳೆ ಆಗ್ಬೇಕಂತ ನಮ್ಮ ಆಸೆ ಅದ. ಯಾಕಂದ್ರೆ ಅವರು ಮಾಡೋಂಥ ಕೆಲಸ ಭಾಳ ಅತ್ಯಮೂಲ್ಯ ಆಗಿದೆ ಸರ್. ಈಗ CS ನಾಡಗೌಡರು ಏನು ನೋಡಿ ಚುನಾವಣೆಗೆ ಏನು ನೋಡಿ ಓಟ್ ಹಾಕಿರಿ ಜನ ಇಲ್ಲಿ? ಅದು ಏನು ಹಾಕಿದ್ರೆ ಗೊತ್ತಾಗಲಿಲ್ಲ ಸರ್. ಇದು ಆಮಿಷಗಳು ಇದೇನು ಗ್ಯಾರಂಟಿ ಆಮಿಷ, ಬಸ್ ಫ್ರೀ ಹಿಂಗಾಗಿ ಹಾಕಿದ್ರಿ ಸರ್. ಅದೇನಂತಂದ್ರೆ ಗೊತ್ತಿಲ್ಲ. ಅವ್ರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಎಸ್ ಪಾಟೀಲ್ ಹೊಳೆ ಬರ್ಬೇಕಂತ ನಮ್ಮ ಏನಾರು ಅಭಿವೃದ್ಧಿ ಕೆಲಸ ಇಲ್ಲಿ ಏನಾರು 2 ವರ್ಷ ಏನು ಕಂಡಿಲ್ಲ, ಏನು ಮಾಡಿಲ್ಲ? ನಮಗೇನೇನು ಅನ್ಸೋಲ್ಲ ಸರ್. ಯಾವುದೇ ಅಭಿವೃದ್ಧಿ ಇಲ್ಲ, ಏನೆಲ್ಲ ಮಾಡ್ಯಾರಲ್ಲ ಸರ್. ಅವ್ರು ಎಸ್ ಪಾಟೀಲ್ರ ಮಾಡಿದ್ದೀವಲ್ಲ, ಈ ಲೈಟ್ ಕಂಬ ಆಗಿರ್ಬೋದು, ಏನಾಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಎಸ್ ಪಾಟೀಲ್ರ ಮಾಡಿದ್ದು ಸರ್. ಈಗ ಮುದ್ದೇಬಿಹಾಳ ಮತಕ್ಷೇತ್ರದ ಬಿದರ್ಕುಂದಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನ ಶಾಸಕ CS ನಾಡಗೌಡರ ಏನು ಕೆಲಸ ಮಾಡ್ಯಾರ ಇಲ್ಲೋ ಅನ್ನೋದ್ರ ಬಗ್ಗೆ ಇಲ್ಲಿನ ಜನರಿಂದ ಕೇಳಿ ತಿಳ್ಕೊಂಡು ಬರ್ರಿ. ಮತ್ತು ಈ ಶಾಸಕ ನಿಮ್ಮ ಆಯ್ಕೆ ಮಾಡಿರಲ್ಲ, ಅವ್ರು ಏನು ಕೆಲಸ ಮಾಡತ್ತಾರ ನಾಡಗೌಡರು? ಏನು ನಮಗೇನು ಮಾಡ್ಯಾರ್ರಿ? ನಮ್ಗೆ ಈಗ ತಿರುಗಿ ಮುದುಕಿಯಾಗಿ ಹೋದ, ನಮ್ಗೆ ಏನೂ ಒಂದು ಮನೆ ಮಾಡಿಲ್ಲ, ಒಂದು ಏನೂ ಇಲ್ಲ. ಸುಮ್ಮ ಹಂಗ ಹಿಂಗೆ ಹೋಗುದ, ಬಂದಾಗ ಮಾಡ್ತೀವಿ ಅನ್ನೋದು. ಇನ್ನು ಇದ್ದು ಸತ್ತಂಗ ಅಂತೇಳಿ ಹೋಗಿ ಹಾಕೋದು ಬರೋದು. ಮತ್ತು ಈಗ ಗ್ಯಾರಂಟಿ ಯೋಜನೆದ ಉಚಿತ ಬಸ್ ಐತಿ, 2,200 ರೂಪಾಯಿ ಕೊಡಕತ್ತಾರ. ಹಾಂ ಕೊಡ್ತಾರ್ರಿ. ಮತ್ತೆ ಬಂದಾಗ್ಯಾವಲ್ರಿ ಅವು? ಬಂದೇ ರೊಕ್ಕ ಇಲ್ಲ. ನೀವೇನಂತೀರಿ ಅಕ್ಕರ? ನಾವು ಏನು ಇಷ್ಟು ದಿನ ಬರ್ತದ್ರಿ, ಈಗ ಬಂದೇ ಇಲ್ಲ, 5 ತಿಂಗಳ ಬಂದಿಲ್ರಿ. ನಮಗೂ ಏನು ಮನೆ ಇಲ್ಲ, ಏನೂ ಇಲ್ರಿ. ಈಗ ನಿಮ್ಮ ಇವ್ರ ಶಾಸಕರು CS ನಾಡಗೌಡರು 2 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. 2 ವರ್ಷ ಏನಾರ ಕೆಲಸ ಮಾಡ್ಯಾರನ? ಕೆಲಸ ಏನು ಏನು ನೀವೇನು ಹೇಳ್ತೀರಿ? ಶಾಸಕರು CS ನಾಡಗೌಡರು ಏನು ಕೆಲಸ ಮಾಡ್ಯಾರ ಇಲ್ಲಿ ಮೂರಾಗ? ಏನೂ ಮಾಡೇ ಇಲ್ರಿ ಅವರು. ಕೆಲಸನ ಮಾಡಿಲ್ರಿ. ಮಾಡ್ತೀವಿ ಅಂದವ್ರು ಮಾಡಿಲ್ಲ. ದೇವ್ರ ದಾರಿ ಮಾಡಿಕೊಡ್ತೀವಿ ಅಂದ್ರು ಅದನ್ನೂ ಮಾಡಿಲ್ಲ. ನಾವು ಆರಿಸ್ತಂಬರಿ ನಾವು ಮಾಡಿಕೊಡ್ತೀವಿ ಅಂದ್ರೆ ಒಟ್ಟು ಅದನ್ನ ಸನಿಯಾಕಾಗಿಲ್ರಿ ಅದನ್ನು. ಮತ್ತು ಆಯ್ಬೇಕಾದ್ರೆ ಊರು ಬಡ್ಡೆಗೆಲ್ಲ ಇಟ್ಕೊಂಡು ಹಿಂಗೆ ಸುತ್ತ ಅದು ಹೋಗ್ಬೇಕ್ರಿ. ಗಟರ್ದಾಗ ಹೋಗ್ಬೇಕು, ಯಾರು ಏನು ನೋಡೋಲ್ರಿ. ಅದಕ್ಕೆ ನಮಗಂಕರು ಏನು ಉಪಯೋಗ ಇಲ್ಲ ಅವ್ರು ತಂದ್ರು. ಈಗ ಏನು ಮಾಡೇ ಇಲ್ಲ ಅಂತೀರಿ ಶಾಸಕರು? ಮಾಡಿಲ್ರಿ ಅವರು. ಮಾಡಿಲ್ಲ. ಹಾಂ ಏನು ಮಾಡಿದವ್ರು ಮೆಂಬರ್ ತಿಂತಾರ, ಮೆಂಬರ್ ಕೈ ಆಗೈತೋ ಏನಾಯ್ತೋ, ನಮ್ಮೂರಿಗೆ ನಮಗಂಕರು ಏನು ಮಾಡೇ ಇಲ್ಲ. ಯಾಕಂದ್ರೆ ಏನು ಗ್ಯಾರಂಟಿ ರೊಕ್ಕ ಬರತ್ತಾವ ಇಲ್ರಿ? ಎಲ್ರಿ ಈಗ ಮತ್ತ 4 ತಿಂಗಳಿಗೆ ಏನು ಬಂದೇ ಇಲ್ರಿ. ಒಟ್ಟೆ ಏನು ಬಂದೇ ಇಲ್ಲ. ಏನೋ ಅವ್ರು ಹಳ್ಳಿ ಸನೇಕ ಆಯ್ದಿಲ್ಲ. ಬಿದ್ದು ಚಪ್ರ ಎತ್ತಿಡಿ ಹಣೆ ಬರ ಅವನಿಗೆ ಆಗವಲ್ದಾಗ್ಯದ. ಹಳ್ಳಿಯಾಗ ಜನ ಬದುಕ್ಯಾರಂದು ಗೊತ್ತಿಲ್ಲ, ಸತ್ತಾರಂದು ಗೊತ್ತಿಲ್ಲ. ಮತ್ತು ಓಟ್ ಹಾಕೊಳಗೆ ಅಷ್ಟೇ ಮನೆತನ ಕೈ ಮುಕ್ಕೋತ ಬರ್ತಾರ. ಓಟ್ ಬಿದ್ದ ಮೇಲೆ ಯಾರು ಸತ್ತಾರ ಅನ್ನೋದಿಲ್ಲ, ಅದಾರ ಅನ್ನೋದು ಇಲ್ಲ. ಅವ್ನಿಗೆ ಹಂಗೆ ಅಲ್ಲಿ ಚಪ್ಪಲ್ ಹಾರ ಹಾಕ್ಬೇಕನ್ನಂಗಾಗ್ಯದ ನಮ್ಗೆ. ಹಾಂ ಯಾಕೆ ಕೆಲಸ ಮಾಡ್ಯಾರ ಅವರು? ಹೆಣ್ಮಕ್ಳು ಹೊಡೆ ತೊಗೊಳಕ್ಕೆ ಬತ್ತು, ಹೆಣ್ಮಕ್ಳದ್ದು ಅಷ್ಟೇ ವಿಚಾರ ಮಾಡ್ಯಾರ. ಗಂಡು ಮಕ್ಳದು ರೈತರದು ಏನು ವಿಚಾರ ಮಾಡ್ಯಾರನ್ನ ಅವರು? ಏನು ವಿಚಾರೇ ಮಾಡಿಲ್ಲ. ಏನು ಕೊಡ್ತಾರೆ? ಅದೇ 2-3 ತಿಂಗಳು ಹಾಕಿದಾಗ ಮಾಡಿಕ್ಯಾರ ಆಯ್ತು, ಗಪ್ ಮಾಡ್ಯಾರ. ಮತ್ತೇನು ಮಾಡ್ಯಾರ? ಅದೇ ಫ್ರೀ ಒಂದೇ ನೋಡೋದು. ಏನೋ ಮನಿದು ಗಂಡದಾರ ಕೂಳ್ ಮಾಡಿ ಹಾಕ್ಲಾರ ತಿರ್ಗಾಡ್ದು ಒಂದೇ ಕಲಿಸ್ಯಾರ ಅವ್ರು. ಮತ್ತೇನು ಕಲಿಸ್ಲಿಲ್ಲ. ಹಾಂ ಮನಿ ಬೇಡ, ಮಠ ಬೇಡ, ಬರೀ ಹಿಂಗೆ ಹೆಂಗಸರು ತಿರ್ಗಾಡಕ್ಕೆ ಬಿಟ್ಟಾರ ನೋಡ್ರಿ. ತಮ್ಮನ ಹೆಂಗಸರು ಹಂಗೆ ಬಿಟ್ಟಾರ ಅಂತೇನು ಅವ್ರು. ಇದನ್ನು ಮಾಡಬಾರ್ದಾಗಿತ್ತು. ಅದನ್ನೇ ಗಂಡು ಮಕ್ಳಿಗೆ ಕೊಟ್ರೆ ಇನ್ನೂ ಒಂದು ಅನುಕೂಲ ಆಗಿತ್ತು. ಹೆಣ್ಮಕ್ಳಿಗೆ ಏನು ಕೊಟ್ಟದು ಏನು ಉಪಯೋಗ ಆಯ್ತದು? ಹೆಣ್ಮಕ್ಳು ಆದಷ್ಟು ಮರ್ಯಾದೆ ಗಿಡ ಆಲಕತ್ತಾರ. ಎಲ್ಲಿ ಹೋದ್ರೆ ಹೆಣ್ಮಕ್ಳಿಗೆ ಕಿಮ್ಮತ್ತಿಲ್ಲ. ಆ ಥರ ಮಾಡಿಟ್ಟದ ಸರ್ಕಾರ. ಎದಕ್ಕೆ ಬರ್ತದೆ ಅದು? ತೆಗಿಬೇಕು ಅದನ್ನು. ಅದು ನಮಗೆ ಬೇಡ. ಎಲ್ಲಿ ಯಾವ ಹಳ್ಳಿಗೆ ಹಣಿಗೆ ಹಾಕಿಲ್ಲ. ಅವ್ರು ಯಾರು ಸತ್ರ ಒಂದು ಹಾರ ತೊಗೊಂಬರೋ ಪರಿಸ್ಥಿತಿ ಅವನಿಗಿಲ್ಲ, ತಂದು ಹಾಕಿಲ್ಲ. ಗೆದ್ದಾರೆ ಆದರೆ ಇಲ್ಲ, ಗೆದ್ದು ತಿರುಗಿ 2 ವರ್ಷ ಆದ್ರೂ ಯಾರಿಗೆ ಸತ್ತರ್ಗೊಂದು ಹೂವಿನಾರ ತಂದು ಹಾಕಿಲ್ಲ ಅವ. ಇದ್ದವ್ರಿಗಂತರೂ ಬಿಡ್ರಿ. ರಸ್ತೆ ಏನದವ್ರಿ? ರಸ್ತೆ ಮೊದಲು ಏನು ಮಾಡಿದವ್ರು ಅದೇ ಒಂದು ರಸ್ತೆನೇ. ರಸ್ತೆ ಇವಾಗ ಬಂದಿಂದ ಬರೀ ಬಂದ್ ಹೋಗಿಲ್ಲ, ರಸ್ತೆ ಯಾವಾಗ ಮಾಡ್ತಾನೆ ನೀವು? ಏನು ಕೆಲಸ ಮಾಡ್ಯಾರ 2 ವರ್ಷದಾಗ? ಮಾಡ್ಯಾರಲ್ಲ, ಎಲ್ಲ ಅಬ್ದುಲ್ ಐತಿಗಾರಿ ಏನೇನಾಗ್ಯದ? ಎಲ್ಲ ದವಾಖಾನೆ ಮಾಡ್ಯಾರ, ಎಲ್ಲ ನೀರಾವರಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ಎಲ್ಲ ಹಿಂದಿನ ಶಾಸಕರಿದ್ದ ಮಾಡ್ಯಾರ, ಇದನ್ನ ಯಾರು ಮಾಡಿಲ್ಲ. ಹಿಂದಿನ ಶಾಸಕರೇ ಮಾಡ್ಯಾರ. CC ರೋಡ್ ಮಾಡ್ಯಾರ ನೋಡ್ರಿ ಅಟ್ಟೆ. ಇವರು ಮಾಡ್ಯಾರ, ಅವರು ಮಾಡ್ಯಾರ್ರಿ, ಎಲ್ಲಾರು ಮಾಡ್ಯಾರ್ರಿ. ಕೆಲಸ ನಿಮ್ಮ ಊರಿಗೆ ಬಂದಾರ ಒಮ್ಮೆರ? ಬಂದಾರ್ರಿ, ಮಾಡ್ಯಾರ, ಕೆಲಸ ಮಾಡ್ಯಾರ, ಅವರು ಮಾಡ್ಯಾರ್ರಿ. ಏನು ಸಮಸ್ಯೆ ಅದ ಕೇಳ್ತಾರ? ಕೇಳ್ತಾರ್ರಿ. CS ನಾಡಗೌಡರು ಗೆದ್ದು ಹೋದ ನಂತರ ಜನರ ಕೈ ಸಿಗಾಕತ್ತಾರ ಏನು? ಇಲ್ಲಿವರೆಗೆ ಅವ್ರು ನೋಡೇ ಇಲ್ರಿ ಶಾಸಕರು, ಇಲ್ಲಿವರೆಗೆ ನೋಡೇ ಇಲ್ಲ. ಸೊ ಏನಪ್ಪ ಅಂತಂದ್ರೆ ಅವರು ಹಿಂದಿರುವಂಥ ಜನಗಳು ರಾಜ್ಯ ಸರ್ಕಾರದಿಂದ ಬರದೇ ಇರೋಂಥ ಮನೆಗಳನ್ನು ಪ್ರಧಾನಮಂತ್ರಿ ಆವಾಸ್ ಕೇಂದ್ರ ಸರ್ಕಾರದಿಂದ ಬಂದಂಥ ಮನೆಗಳನ್ನು ನಾವೇ ಕೊಟ್ಟಿವಿ ಅಂತ ಹೇಳ್ತಾರೆ. ಅದೆಲ್ಲ ಅವ್ರ ಇದಕ್ಕೆ ವೈಯಕ್ತಿಕ ಹೆಸರಿಗೋಸ್ಕರ ಮಾಡ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ನಾವು ನೋಡೋ ಕೈಲಿ ಮೊದಲೇನು ಆದ ಅಭಿವೃದ್ಧಿ ಕಾರ್ಯಗಳು ಅಷ್ಟೇ ನೋಡಿವಿ.
ಇವಾಗೇನು ಎಲ್ಲೇ ಬೇಕಲ್ಲೇ ರಸ್ತೆಗಳು ಹಂಗೆ ತೋಡ್ಕಿಸೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ. ಅವನಿಗೆ ಎಷ್ಟೋ ಜನ ಬಿದ್ದು ಕೈಕಾಲು ಮುರ್ಕೊಂಡಾರೆ, ಎಲ್ಲ ಮಾಡ್ಯಾರ. ಇವತ್ತಿಗೆ ಅದಕ್ಕೆ ರೋಡ್ಗಳು ಸುದ್ದ ಆಗ್ತಾ ಇಲ್ಲ, ಡಾಂಬರೀಕರಣ ಆಗವಲ್ದು ಅದು. ಇದಿಷ್ಟು ಮುದ್ದೇಬೇಳ ಜನರ ಅಭಿಪ್ರಾಯ. ಶಾಸಕ CS ನಾಡಗೌಡ ಅವರ 2 ವರ್ಷದ ಅಭಿವೃದ್ಧಿ ಕಾರ್ಯ ಮತ್ತು ಜನರಿಗೆ ಸ್ಪಂದಿಸುವ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.